ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ಸೊ ಇವತ್ತು ಹೋಳಿ ಹುಣ್ಣಿಮೆ ಮತ್ತು ಗ್ರಹಣ ಇವೆಲ್ಲ ವಿಷಯಗಳು ಸ್ವಲ್ಪ ರೇರ್ಲಿ ಆಗ್ತಿರ್ತಾವೆ ಇಂಥವು. ಚಂದ್ರ ಈಗ 5ನೇ ಮನೆಯೊಳಗೆ ಮೊದಲಿಂದನೇ ಕೇತು ಅಲ್ಲಿ ಇತ್ತು. ಓಕೆ, ಚಂದ್ರ ಅಂದರೆ ಏನಂತಂದರೆ ನಿಮ್ಮ ಮನಸ್ಸು, ಒಟ್ಟಾರೆ ನಿಮ್ಮ ಮನಸ್ಸು, ಇಮೋಷನ್ಸ್ ಅನ್ರಿ, ಫೀಲಿಂಗ್ಸ್ ಅನ್ರಿ, ನಿಮ್ಮ ಪೀಸ್ ಆಫ್ ಮೈಂಡ್ ಅನ್ರಿ, ಒಟ್ಟಾರೆ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಥ ಗ್ರಹ. ಕೇತು ಅಂದರೆ ಏನು ಅಂತಂದರೆ, ಕೇತು ಅಂದರೆ ಸ್ಪಿರಿಚುವಾಲಿಟಿ, ಡಿಟ್ಯಾಚ್ಮೆಂಟ್, ಲಿಬ್ರೇಷನ್, ನಿಮ್ಮದು ಪಾಸ್ಟ್ ಲೈಫ್ ಕರ್ಮ, ನಿಮ್ಮ ಆ್ಯನ್ಸಿಸ್ಟರ್ಸು, ನಿಮ್ಮ ಕಾರ್ಮಿಕ್ ಲೆಸನ್ಸ್, ನಿಮ್ಮ ನಿಮ್ಮ ಆಳವಾದ ಜ್ಞಾನ, ವಿಸ್ಡಮ್. ಓಕೆ, ಆಮೇಲೆ ನಿಮ್ಮ ಇಂಟ್ಯೂಷನ್ ಲೆವೆಲ್ ಭಾಳ ಚಲೋ ಕೆಲಸ ಮಾಡ್ತೈತಿ. ಕೇತು ಸರಿ ಹಂಗೆ ಪ್ಲೇಸ್ಡ್ ಇತ್ತು ಅಂತಂತಂದ್ರೆ. ಆಮೇಲೆ ಒಳ್ಳೆ ಪ್ರೇಜರ್ ಜೊತೆ ಅಂದರೆ ಸಂಸಾರದೊಳಗೆ ಯಾವುದೇ ಥರದ್ದು ಹಿಂಗೆ ಅಟ್ಯಾಚ್ಮೆಂಟ್ ಇರೋಂಗಿಲ್ಲ. ಒಳ್ಳೆ ಪ್ಲೇಜರ್ ಕಡಿಮೆ ಇರ್ತೈತಿ ಅಂತಲ್ಲ, ಇರೋಂಗೇ ಇಲ್ಲ. ಸೊ ಒಂಥರ ಮಿಸ್ಟಿಕ್, ಒಂಥರ ರಹಸ್ಯವಾದಂಥ ಗ್ರಹ. ಆಮೇಲೆ ಇದು ಸಡನ್ನಾಗೆ ಇವೆಂಟ್ಸ್ ಆಗ್ತವೆ ಅಥವಾ ಟ್ರಾನ್ಸ್ಫಾರ್ಮೇಟಿವ್ ಇವೆಂಟ್ಸ್ ಆಗ್ತವೆ. ಹೆಂಗಂದ್ರೆ ಫಾರ್ ಎಕ್ಸಾಂಪಲ್, ಈಗ ನಂದು 2016 ನಾನು ಎಸ್ಟ್ರಾಲಜಿ ಮಾಡಿದೆ. ನಾನು 2016ಕ್ಕಿಂತ ಮೊದಲಿನ ಶೈಲಾನೇ ಬೇರೆ, ಈಗ 360 ಡಿಗ್ರಿ ಒಳಗೆ ಚೇಂಜ್ ಆಗ್ಯಾನ ನಾನು. ಸೊ ದಿಸ್ ಈಸ್ ಅ ಟ್ರಾನ್ಸ್ಫಾರ್ಮೇಷನ್ ಅಂತಂದ್ರೇನು, ಈ ದಂಡಿಯಿಂದ ಆ ದಂಡಿಗೆ ಬಂದುಬಿಡೋದು. ಚೇಂಜ್ ಅಂದ್ರೇನು, ಒಂದು ಸ್ವಲ್ಪ ದಿನ ಮಾಡಿದೆ, ಬಿಟ್ಟೆ, ಒಂದು ತಿಂಗಳು ಟೀ ಕುಡಿದು ಬಿಟ್ಟೆ, ಆಮೇಲೆ ಮತ್ತೆ ಟೀ ಕುಡಿಯೋಕೆ ಸ್ಟಾರ್ಟ್ ಮಾಡಿದೆ. ದ್ಯಾಟ್ ಈಸ್ ಚೇಂಜ್. ಟ್ರಾನ್ಸ್ಫಾರ್ಮೇಷನ್ ಅಂತಂದ್ರೆ ಪೂರ್ತಿ ಬದಲಾವಣೆ ಆಗುವಂಥದ್ದು. ಸೊ ಕೇತು ಏನು ಕೊಡ್ತಾನೆ ಅಂತಂತಂದ್ರೆ, ಕೇತು ಮೆಂಟಲ್ ಇಲ್ನೆಸ್ ಕೊಡ್ತಾನೆ. ಒಂಥರ ಆ ಮೆಂಟಲ್ ಇಲ್ನೆಸ್ನು ಒಂಥರ ವಿಚಿತ್ರನೇ ಇರ್ತೈತೆ. ಅದನ್ನು ಡಾಕ್ಟರ್ಸಿಗೂ ಕಂಡು ಹಿಡಕ್ಕೆ ಬರೋಂಗಿಲ್ಲ. ಆ ಥರ ನಿಮಗೆ ಆ ಮನುಷ್ಯನ ತಿಳ್ಕೊಳಕ್ಕೆ ಬರೋಂಗಿಲ್ಲ. ಆ ಥರದ ಮೆಂಟಲ್ ಇಲ್ನೆಸ್ ಇರ್ತೈತಿ. ಬ್ರೋಕನ್ ರಿಲೇಷನ್ಶಿಪ್ಸು, ಡಿವೋರ್ಸು, ಅಥವಾ ಒಂಥರ ಬಂಜರ ಭೂಮಿ ಇರ್ತದಲ್ಲ, ಈ ಥರದ ವಿಷಯಗಳನ್ನೆಲ್ಲ ಅವೆಲ್ಲ ರಿಪ್ರೆಸೆಂಟ್ ಮಾಡ್ತಾನೆ. ಓಕೆ, ಕೇತು ಯಾರನ್ನ ಸಿಗ್ನಿಫೈ ಮಾಡ್ತಾನೆ ಅಂತಂದ್ರೆ, ನಿಮ್ಮ ಮಮ್ಮಿ ಮನೆ ಕಡೆಯವ್ರನ್ನ, ಅಂದ್ರೆ ನಿಮ್ಮ ತಂದೆ ತಾಯಿ ಅಲ್ಲ, ನಿಮ್ಮ ತಾಯಿಯ ತಂದೆ ತಾಯಿ ಆ ಕಡೆ. ಓಕೆ, ಅಂದರೆ ಮೆಟರ್ನಲ್ ಗ್ರ್ಯಾಂಡ್ ಫಾದರ್ ಅದು. ಆಮೇಲೆ ಸ್ಪಿರಿಚುವಲ್ ಲೀಡರ್ಸ್ ಅನ್ನೋದು ರಿಪ್ರೆಸೆಂಟ್ ಮಾಡ್ತಾನೆ. ಸೊ ಇವತ್ತು ಚಂದ್ರ ಪೂರ್ವ ಫಾಲ್ಗುಣಿ ನಕ್ಷತ್ರ, ಸೂರ್ಯನ ನಕ್ಷತ್ರ, 5th ಹೌಸ್ ವಿತ್ ಕೇತು, ಹೋಳಿ ಹುಣ್ಣಿಮೆ ಪ್ಲಸ್ ಇವತ್ತು ಗ್ರಹಣ. ಓಕೆ, ಅದಕ್ಕೆ ಈಗ ನಿಮಗೆ ಏನು ಮೆಸೇಜ್ ಕೊಡ್ತೈತಿ ಯೂನಿವರ್ಸ್, ನಿಮಗೆ ಏನು ಮೆಸೇಜ್ ಕೊಡಾಕತ್ತೈತಿ, ಅಥವಾ ನಿಮ್ಮ ಆ್ಯನ್ಸಿಸ್ಟರ್ಸ್ ನಿಮಗೆ ಏನು ಹೇಳಾಕತ್ತಾರ, ನೀವು ಯಾವ ವಿಷಯಗಳನ್ನು ಇನ್ಮೇಲೆ ಫೇಸ್ ಮಾಡಬಹುದು, ಅಥವಾ ಯಾವ ಥರದ ನಿಮ್ಮ ಜೀವನದೊಳಗೆ ಚೇಂಜಸ್ ಬರಬಹುದು, ಅಥವಾ ನಿಮಗೆ ಯಾವ ವಿಷಯಗಳನ್ನು ನಿಮಗೆ ಮಾಡಂತಂದು ಹೇಳಾಕತ್ತಾರ ಅಂತ ಅನ್ನೋದನ್ನು ನಾವು ಈ ವಿಡಿಯೋ ಮುಖಾಂತರ ನೋಡೋಣ. ಸೊ ಇವತ್ತು ಯಾವ ವಿಷಯಗಳನ್ನು ನಾವು ನೋಡಬಹುದು? These are the cards. This is the Lover's card. ಬನ್ನಿ ಈಗ ನೋಡೋಣ ಕಾರ್ಡ್ಸ್ ನಮಗೆ ಏನೇನು ಹೇಳ್ತಾವ ಅಂತಂದು ಹೇಳಿ. ಓಕೆ, ಕಾರ್ಡ್ಸ್ ಹೆಂಗೆ ಬಂದಾವ ನೋಡ್ರಿ. ಸೊ ಹ್ಯಾಂಗ್ಡ್ ಮ್ಯಾನ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ತಮಗೇನಾದರೂ ಹಿಂಗಿರ್ಬೋದಲ್ಲ, ಅಂದರೆ ಏನೂ ಮಾಡಲಿಕ್ಕೆ ಹೊಳಿತಾ ಇರಲಿಕ್ಕಿಲ್ಲ, ಒಂಥರ ಸ್ಟಿಲ್ನೆಸ್. ವಿಷಯ ಬಿಡಬೇಕಂತೂ ಗೊತ್ತಾಗ್ತಾ ಇಲ್ಲ, ವಿಷಯವನ್ನು ಹಿಡ್ಕೋಬೇಕಂತೂ ಗೊತ್ತಾಗ್ತಾ ಇಲ್ಲ. ಆ ಥರದ್ದು ಏನಾದರೂ ವಿಷಯಗಳು ಈಗಾಗಲೇ ತಮ್ಮ ಜೊತೆಗೆ ನಡೀತಾ ಇರ್ಬೋದು. ನೋಡಿ, ಇಲ್ಲಿ ಡೆವಿಲ್ ಕಾರ್ಡ್ ಇದೆ. ಡೆವಿಲ್ ನೋಡ್ರಿ, ಅದು ಹೆಂಗೆ ಕೈ ಹೆಂಗೆ ಮಾಡಿ ಹಿಂಗೆ ಕರೀತಿದೆ. ಸೊ ಹೆಂಗಂತಂತಂದ್ರೆ, ಈಗ ಏನು ಹೇಳ್ತೈತಿ ಅಂತಂದ್ರೆ, ಈಗಿರುವಂಥ ಸಿಚುವೇಶನ್ ನಿಮಗೆ ಪಾಸಿಟಿವ್ ಹಂಗೆ ವಿಚಾರ ಮಾಡೋಕ್ಕೆ ಹೇಳ್ತೈತಿ. ನಾ ಆಗಳೇನು ಹೇಳಿದೆ, ಕೇತು ಅಂತಂದರೆ ಮೆಂಟಲ್ ಇಲ್ನೆಸ್. ಅದು ಎಂಥ ಇಲ್ನೆಸ್ ಅಂತಂತಂದ್ರೆ ನಿಮ್ಗೆ ಅದನ್ನು ಡಿಸ್ಕ್ರೈಬ್ ಮಾಡೋಕ್ಕೂ ಬರೋಂಗಿಲ್ಲ ಮಂದಿಗೆ. ಅಂದರೆ ನಿಮ್ಮ ಜೊತೆ ಏನು ಆಗಾಕತ್ತೈತಿ ಅಂತ ನಿಮಗೆ ಗೊತ್ತಾಗಂಗಿಲ್ಲ. ಯಾಕಂತಂದ್ರೆ ಕೇತುಗೆ ತಲೆ ಇತ್ತು ಅಂತಂತಂದ್ರೆ ನೀವು ವಿಚಾರ ಮಾಡಿ ನಿಮಗೆ ಏನಾಗ್ತೈತಿ ಅನ್ನೋ ವಿಷಯಗಳನ್ನು ನೀವು ಶಬ್ದದ ಮುಖಾಂತರ ಹೇಳ್ಬೋದು. ತಲೆನೇ ಇಲ್ಲ ಅಂತಂತಂದ್ರೆ ಹೇಳೋದು ಹೆಂಗೆ? ಆಮೇಲೆ ಏನಾಗಕತ್ತೈತಿ ಅಂತಂದು ಹೇಳಿ ಸರಿ ಹಿಂಗೆ ನೋಡಕ್ಕೂ ಬರೋಂಗಿಲ್ಲ. ಯಾಕಂದ್ರೆ ತಲೆನೇ ಇಲ್ಲ ಅಂತಂದ್ರೆ ಕಣ್ಣನೂ ಇಲ್ಲಲ್ಲ ನಮಗೆ. ಸೊ ಏನೇ ಆದರೂ ಅದನ್ನು ಮೂಕವಾಗಿ ನಾವೇ ಅನುಭವಿಸ್ಬೇಕು, ಅದನ್ನು ಮಂದಿಗೆ ಹೇಳಕ್ಕೆ ಬರೋಂಗಿಲ್ಲ. ಆ ಥರದ ವೇದನೆಯನ್ನು ಯಾರು ಕೇತು ಕೊಡ್ತಾನೆ. ಸೊ ಇಲ್ಲಿ ಡೆವಿಲ್ ಹೆಂಗೆ ಮಾಡ್ತೈತಿ ಅಂತಂತಂದ್ರೆ, ಇದು ನಿಮ್ಮನ್ನು ಪ್ರೋತ್ಸಾಹ ಮಾಡ್ತೈತಿ.
ಕೆಟ್ಟ ವಿಚಾರಗಳನ್ನು ಮಾಡಲಿಕ್ಕೆ, ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ, ಕೆಟ್ಟ ವಿಷಯಗಳ ಹಿಂದೆ ಬೀಳಲಿಕ್ಕೆ ಆಲ್ಸಿತನ ತೊಗೊಂಬರ್ತೈತಿ. ಇದು ಹೆಂಗಂತಂದ್ರೆ ಡೆವಿಲ್ದ ಎನರ್ಜಿ ಹೆಂಗೈತಿ ಅಂತಂದ್ರೆ ನೆಗೆಟಿವ್ ವಿಷಯಗಳ ಕಡೆ ನಿಮ್ಮನ್ನು ಎಳೀತಿರ್ತೈತಿ. ಅವಾಗ ನೀವು ಸ್ವಲ್ಪ ಪಾಸಿಟಿವ್ ಹಂಗೆ ವಿಚಾರ ಮಾಡಬೇಕು. ನೋಡಿರಿ, ಇಂಥವು ಎಷ್ಟೋ ಗ್ರಹಣಗಳು ಬರ್ತಾವೆ, ಎಷ್ಟೋ ಅಮಾವಾಸ್ಯೆ ಬರ್ತಾವೆ, ಹುಣ್ಣಿ ಬರ್ತಾವೆ, ಎಲ್ಲ ಹೋಗ್ತಾವೆ. ಎಷ್ಟೋ ಮಂದಿ ಕಾರ್ಡ್ ರೀಡಿಂಗೂ ಮಾಡ್ತಾರೆ, ಅವರು ತಮ್ಮ ಮನೆಗೆ ಹೋಗ್ತಾರೆ, ನೀವು ನಿಮ್ಮ ಮನೆಗೆ ಹೋಗ್ತೀರಿ. ನಿಮ್ಮ ಮೇಲೆ ನೀವು ಕೆಲಸ ಮಾಡಲಿಲ್ಲ ಅಂತಂತಾರೆ ಯಾವ ರೀಡಿಂಗ್ ಆಗಲಿ, ಯಾವ ಗ್ರಹಣ ಆಗಲಿ ನಿಮ್ಮ ಜೀವನ ಎಂದೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗೆಲ್ಲ ಹೆಂಗಿರ್ತೈತೆ ಅಂತಾರೆ, ಇದನ್ನೆಲ್ಲ ನೋಡಿದ ಮೇಲೆ ಹೌದಪ್ಪ ಕರೆಕ್ಟ್ ಆಯಿತು, ಅವರೆಲ್ಲ ಹೇಳಿದ್ದು ಹಂಗಾಯಿತು. ಆದರೆ ನೀವು ನಿಮ್ಮ ಜೀವನದಲ್ಲಿ ಅದನ್ನು ಎಷ್ಟು ಅಳವಡಿಸ್ಕೊಳ್ತೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಕೇತು ಅಂತಂತಂದರೆ ಸ್ಪಿರಿಚುವಾಲಿಟಿ. ನೀವು ಯಾವಾಗ ಸ್ಪಿರಿಚುವಾಲಿಟಿ ಪ್ರಾಕ್ಟೀಸ್ ಮಾಡ್ತೀರಿ, ಯಾವಾಗ ಆಧ್ಯಾತ್ಮಿಕ ಜೀವನದ ಕಡೆಗೆ ನಿಮಗೆ ಒಲವಿರ್ತೈತಿ ಅಥವಾ ಆಧ್ಯಾತ್ಮಿಕ ಜೀವನದ ಆ್ಯಕ್ಟಿವಿಟೀಸ್ ನೀವು ನಿಮ್ಮ ಜೀವನದೊಳಗೆ ಮಾಡ್ತಿರ್ತೀರಿ, ಕೇತುನ ಇಫೆಕ್ಟ್ ಭಾಳ ಕಡಿಮೆ ಇರ್ತೈತಿ. ಇನ್ ಕೇಸ್ ನಾವು ವೆಲ್ ಪ್ಲೇಸ್ಡ್ ಇರದೇ ಹೋದ್ರು, ಸರಿಯಾದ ಜಾಗಕ್ಕೆ ನಿಮ್ಮ ಕುಂಡಲಿಯೊಳಗೆ ಅವು ಇರದೇ ಹೋದರೂ ಸಹಿತ ಅವ್ನು ಚಲೋ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ರಾಹು, ಕೇತು, ಶನಿ ಇವ್ರನ್ನ ಸರಿ ಹಂಗೆ ಇಡಬೇಕು ಅಂದರೆ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡಬೇಕು. ನೋಡಿರಿ, 9 ಆಫ್ ಸೋರ್ಟ್ಸ್ ಏನು ತೋರಿಸ್ತೈತಿ ಅಂತಂತಂದ್ರೆ, ಇಲ್ಲದ ವಿಷಯಗಳನ್ನು ಕಲ್ಪನೆ ಮಾಡಿಕೊಂಡು ತೊಂದರೆ ಮಾಡ್ಕೊಳ್ಳೋದು. ಬಹುಶಃ ಹಿಂಗೂ ಇರ್ಬೋದಲ್ಲ, ನೀವು ಯಾರಾದರೂ ಓಲ್ಡ್ ಸೋಲ್ ಇರ್ಬೋದು, ನೀವೇ ನಿಮ್ಮ ಮನೆಯೊಳಗೆ ಬಂದಿರ್ಬೋದು ವಾಪಸ್ಸು ಹುಟ್ಟಿ. ಆ ಹಿಂದಿನ ವಿಷಯಗಳೆಲ್ಲ ನಿಮ್ಮ ತಲೆಯೊಳಗೆ ಬರ್ತಿರ್ಬೋದು, ಅದರಿಂದ ನಿಮಗೆ ತೊಂದರೆ ಆಗ್ತಿರ್ಬೋದು. 9 ಆಫ್ ಸೋರ್ಟ್ಸ್. ಓಕೆ, ಅಂದರೆ ಇಲ್ಲ ಸಲ್ಲದನ್ನೆಲ್ಲ ವಿಚಾರ ಮಾಡಿ ಡಿಪ್ರೆಷನ್ಗೆ ಹೋಗೋದು, ಆ್ಯಂಗ್ಸೈಟಿ ಮಾಡ್ಕೊಳ್ಳೋದು. ಈಗಂತೂ ಸ್ಯಾಟರ್ನ್ ಅಂತೂ 12ನೇ ಮನೆಯೊಳಗೆ ಪ್ಲೇಸ್ಡ್ ಅದಾನ. ಸೊ ಅವ್ನು ನಿದ್ದಿಗೆ ಎಲ್ಲರಿಗೂ ಹೊಡೆತ ಕೊಟ್ಟಿರ್ತಾನೆ. ಈಗ ನಿಮಗೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ತ್ರಾಸ ಆಗ್ತಿರ್ಬೋದು. ಸೊ ಎಷ್ಟಾಕತಿ ಅಷ್ಟು ಪಾಸಿಟಿವಿಟಿ ಕಡೆ ನೋಡೋಕೆ ಶುರು ಮಾಡಿರಿ. ಎಷ್ಟಾಕತಿ ಅಷ್ಟು ಪಾಸಿಟಿವಿಟಿ ಕಡೆ ನೋಡೋಕೆ ಶುರು ಮಾಡಿರಿ. ಆಮೇಲೆ ಡೆವಿಲ್ ಎನರ್ಜಿ ಇಂಪ್ರೂವ್ ಮಾಡಬೇಡ್ರಿ, ಅಂದರೆ ಅದನ್ನು ಇಂಪ್ರೂವ್ ಅಲ್ಲ, ಇನ್ಕ್ರೀಸ್ ಮಾಡಬೇಡ್ರಿ ಅದನ್ನು. ನೀವು ಎಷ್ಟಾಕತಿ ಅಷ್ಟು ಡೆವಿಲ್ ಎನರ್ಜಿ ಕಡೆಯಿಂದ ಹೊರಗೆ ಬರೋಕೆ ನೀವು ಟ್ರೈ ಮಾಡಿರಿ. ನೋಡಿ, ಇದೇನೈತಿ 6 ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ, ನೀವು ಮನಸ್ಸು ಮಾಡಿದರೆ, ನೋಡಿರಿ, ನೀವು ಮನಸ್ಸು ಮಾಡಿದರೆ ನಿಮ್ಮ ಮಾನಸಿಕ ಭಾವನೆ, ನಿಮ್ಮ ಮನಸ್ಸಿನ ಮೇಲೆ ನೀವು ಹಿಡಿತ ನಿಮಗೆ ಬಂತು ಅಂತಂತಂದರೆ 6 ಆಫ್ ಸೋರ್ಟ್ಸ್ ಅಂದರೆ ಈ ಕಡೆಯಿಂದ ಆ ಕಡೆಗೆ ಪ್ರಯಾಣ, ಒಂದು ಚೇಂಜ್, ಒಂದು ಟ್ರಾನ್ಸಿಷನ್ ಅಂದರೆ ಬದಲಾವಣೆ. ಓಕೆ, ನಿಮ್ಮ ಮಾನಸಿಕ ಬ್ಯಾಗೇಜ್ ಏನಾದರೂ ಎಲ್ಲ ನೆಗೆಟಿವ್ ಬ್ಯಾಗೇಜಸ್ ಎಲ್ಲ ಹಿಂದೆ ಬಿಟ್ಟು ಮುಂದೆ ಹೋಗಾಕ ದೇವರು ನಿಮಗೊಂದು ಈಗ ಸದ್ಯ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಡಾಕತ್ತಾನೆ. ಅದಕ್ಕೆ ಎಷ್ಟಾಗತ್ತೆ ಅಷ್ಟು ಮೆಡಿಟೇಷನ್ ಮಾಡಿ. ನೋಡಿರಿ, ಮೆಡಿಟೇಷನ್ ಮಾಡಿದ್ರಿ ಅಂತಂತಂದ್ರೆ ಕೇತು ನಿಮಗೆ ಜಾಸ್ತಿ ತೊಂದರೆ ಕೊಡೋಂಗಿಲ್ಲ. ಯಾಕಂದರೆ ಕೇತು ಅಂದ್ರೆ ಮೆಡಿಟೇಷನ್, ಕೇತು ಅಂದ್ರೆ ಮೋಕ್ಷ. ಅವನ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ನಿಮ್ಮ ಜೀವನದೊಳಗೆ ತೊಗೊಂಬರ್ತಾನೆ. ರಾಹು ತೊಗೊಂಬರೋದಿಲ್ಲ. ರಾಹು ಇದ್ದ ಅಂತಂದ್ರೆ ಮಟೀರಿಯಲ್ ಅಟ್ಯಾಚ್ಮೆಂಟ್ ಇರ್ತೈತಿ ಮನುಷ್ಯಾಗ. ಬರೀ ನನಗೆ ಬೇಕು ಅನ್ನೋಂಥ ಬುದ್ಧಿ ಇರ್ತೈತಿ. ಈಗ ಕೇತು ಇದ್ದಲ್ಲೇ ಇದು ನಡೆದೈತಿ ಅಂತಂತಂದರೆ, ಈಗ ಗ್ರಹಣನೂ ಐತಿ ಮತ್ತು ಇವತ್ತು ಹುಣ್ಣಿಮೆನೂ ಐತಿ. ಸೊ ಇವತ್ತು ನೀವು ಏನು ಇನಿಷಿಯೇಟ್ ಮಾಡ್ತೀರಿ ದಟ್ ವರ್ಕ್ಸ್. ನೀವು ಯಾವ ಜಾಗದೊಳಗೆ ಈಗ ಸದ್ಯ ನಿಂತಿರಲ್ಲ, ಆ ಜಾಗದಿಂದ ಮುಂದೆ ನೀವು ಪ್ರಯಾಣ ಮಾಡಬೇಕು. ಈಗ ಸದ್ಯ ಏನೆಲ್ಲ ಯಾವುದೇ ಥರದ ರೀಡಿಂಗ್ ಇದ್ದರೂ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಐತಿ. ಈಗ ನಾನು ಹೇಳಿ ನನ್ನ ಮನೆಗೆ ಹೋಗ್ತೇನೆ, ಈಗ ನೀವು ಕೇಳಿ ನಿಮ್ಮ ಮನ್ಯಾಗ ಸುಮ್ಮನೆ ಕೊಂಡಿರ್ತೀರಿ. ಆದರೆ ಇವತ್ತು ನೀವು ಕೆಲಸ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಕೆಲಸ ಆಗಂಗಿಲ್ಲ. ನಾನು ಮನೆ ಹೇಳಾಕತ್ತಿದ್ದೆ ನನ್ನ ರೀಲ್ದೊಳಗೆ, ಇವತ್ತು ಕಾರ್ಡ್ ಕಟ್ಟಿಂಗ್ ಮಾಡಿಕೊಡ್ರಿ ನೀವು ಅಂತಂದು ಹೇಳಿ. ಅದು ಯಾವ ಟೈಮ್ ಬರ್ತದಲ್ಲ, ಸ್ಪರ್ಶಕಾಲ ನನಗೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಗಂಟೆಗೆ ಐತಿ ಅಂತ, ನಾನು ನೋಡಲಿಲ್ಲ, ನಾವು ಸ್ವಲ್ಪ ಯಾಕೋ ಬ್ಯುಸಿ ಅದೇನಿ. ಸೊ ಸ್ಪರ್ಶಕಾಲದಲ್ಲಿ ನೀವು ಕುಂತ್ಕೊಂಡು ನಿಮಗೆ ಯಾವ ವಿಷಯ ಬ್ಯಾಡವೋ ಆ ವಿಷಯದ ಮೇಲೆ ಕೆಲಸ ಮಾಡಿರಿ. ಅದನ್ನು ಕಂಟಿನ್ಯೂಸ್ ಹಂಗೆ ಬಡಬಡಿಸ್ರಿ, ಅದನ್ನು ಕಟ್ ಮಾಡಿಬಿಡ್ರಿ. ಆ ಕಾರ್ಡ್ ಅಂದರೆ ಕಾರ್ಡ್ ಅಂತಂದರೆ ಇದು ಹೊಕ್ಕಳ ಹುರಿ ಅಂತಂತಾರಲ್ಲ, ಆ ಥರ ನಮಗೂ ಮತ್ತು ಆ ಕಾಸ್ಮಿಕ್ ಎನರ್ಜಿಗೂ ಇಬ್ಬರು ನಡ್ಕೊಂಡು ಒಂದು ಕಾರ್ಡ್ ತಯಾರಾಗಿರ್ತೈತಿ. ಅಲ್ಲಿಂದ ನಮ್ಮ ಎಲ್ಲ ಈ ವಿಚಾರಗಳು ಬರ್ತಿರ್ತಾವೆ. ನೀವು ಆ ಥರದ ನೆಗೆಟಿವ್ ವಿಚಾರಗಳನ್ನು ಅಲ್ಲಿಂದನೇ ಕಟ್ ಮಾಡಿಬಿಡಿ. ನೋಡಿ, ನಿಮ್ಮ ಜೀವನದಲ್ಲಿ ಪ್ರೀತಿ ಬರುವಂಥ ಟೈಮ್ ಈಗ ಸದ್ಯ. ನೀವು ಯಾರಾದರೂ ಪ್ರೀತಿ ಪಾತ್ರರಾಗಿನ ಕಳ್ಕೊಂಡಿದ್ರೆ, ಏನಾದರೂ ನಿಮಗೆ ಕಳ್ಕೊಂಡಿದ್ರಾಗಲಿ ಅಥವಾ ಬಿಟ್ಟು ಹೋಗಿದ್ದಾಗಲಿ, ಈ ಥರದ್ದು ಏನಾದರೂ ವಿಚಾರ ಇದ್ದರೆ ಹೊಸದಾಗಿ ಯಾರಾದರೂ ಬರುವಂಥದ್ದು ನಿಮ್ಮ ಜೀವನದಲ್ಲಿ ಬರುವಂಥದ್ದು. ನೋಡಿರಿ, ಇವತ್ತು 5th ಹೌಸ್ನಾಗ ಆಗತ್ತೈತೆ ಅಂದರೆ 5th ಹೌಸು ನಿಮ್ಮ ವೈಯಕ್ತಿಕ ಸಂಬಂಧಗಳನ್ನು ತೋರಿಸ್ತೈತಿ, ನಿಮ್ಮ ಕ್ರಿಯೇಟಿವಿಟಿ ತೋರಿಸ್ತೈತಿ, ನಿಮ್ಮ ಮಕ್ಕಳನ್ನು ತೋರಿಸ್ತೈತಿ ರೀ. ನೋಡಿರಿ, ಸಪೋಸ್ ನಿಮಗೇನಾದರೂ ನಿಮ್ಮ ಮನೆಯಲ್ಲಿ ಮಕ್ಕಳ ಸಲುವಾಗಿ ನೀವೇನಾದರೂ ಪ್ರಯತ್ನ ಪಡ್ತಿದ್ರಿ ಬೇಕು ಅಂತಂದು ಹೇಳಿ, ಸೊ ಕನ್ಸೀವ್ ಆಗುವಂಥ ಚಾನ್ಸಸ್ ಅಂಥದ್ದೇನಾದರೂ ಇದ್ದರೆ ಇವತ್ತು ನಿಮಗೆ ಕೇಳಿ, ನಿಮ್ಮ ಕೆಲಸ ಆಗ್ತೈತಿ. ಅಂದರೆ ಹಳೆಯದೇನಾದರೂ ನಿಮ್ಮ ಜೀವನದಲ್ಲಿ ಮರುಕಳಿಸುವಂಥದ್ದು ಈಗ ಸದ್ಯ. ಯಾವುದಾದ್ರೂ ಇವತ್ತು ಹಳೆಯ ವಿಷಯಗಳು ನಿಮಗೆ ನೆನಪಾಗೋದು. ನೋಡಿರಿ, ಇವತ್ತೊಂಥರ ನಿಮಗೆ ಸಪೋಸ್ ನೀವೇನಾದರೂ ಮೆಂಟಲ್ ಇಲ್ನೆಸ್ನಿಂದ ನಿಮಗೇನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದರೆ,
ನಿಮಗೆ ಏನೋ ನಿಮ್ಮ ತಲೆಯೊಳಗೆ ಏನೋ ಆಗ್ತಿರ್ತೈತಿ, ನೀವು ಅದನ್ನು ಹಿಡಿದ್ನಲ್ಲ, ನಾನು ನಿಮಗೆ ಡಿಸ್ಕ್ರೈಬ್ ಮಾಡೋಕ್ಕೆ ಬರೋಂಗಿಲ್ಲ ಅಂತ. ಆ ಥರದ್ದು ಯಾವುದೋ ಒಂಥರ ಪರಿಸ್ಥಿತಿ ನಿಮಗೆ ಇವತ್ತು ನಿರ್ಮಾಣ ಆಗೋದು, ಮಾನಸಿಕ ತುಮುಲ ಜಾಸ್ತಿ ಆಗೋದು, ಈ ಥರದ ವಿಷಯಗಳು ನಿಮ್ಮಲ್ಲಿ ಕಾಡ್ತಾವೆ. ಆದ್ರೆ ನೋಡಿರಿ, ಇಲ್ಲಿ ಒಂದು 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 ಬೆಸ್ಟ್ ಪಾಯಿಂಟ್ ಇಲ್ಲಿ ಏನು ಬಂದೈತಿ ಅಂದ್ರೆ ನೈಟ್ ಆಫ್ ಕಪ್ಸ್. ನೈಟ್ ಆಫ್ ಕಪ್ಸ್ದೊಳಗೆ ಏನಂತಂದ್ರೆ ದಿಸ್ ಇಸ್ ಅ ಸ್ಟಾರ್ಟಿಂಗ್ ಪೀರಿಯಡ್. ಓಕೆ, ಇಲ್ಲಿ ನೋಡಿರಿ, ಇದು ಕುದುರೆ. ಕುದುರೆ ಅಂತಂತಂದರೆ ನೀವು ಅಶ್ವಿನಿ ನಕ್ಷತ್ರ ಅಂತ ಹಿಡ್ಕೋಬೋದು. ಅಶ್ವಿನಿ ನಕ್ಷತ್ರ ಅಂತಂತಂದರೆ ನಮ್ಮ ನಕ್ಷತ್ರಗಳ ಬೆಲ್ಟ್ನಲ್ಲಿ ಫಸ್ಟ್ ನಕ್ಷತ್ರ. ಇದನ್ನು ಕೇತು ರಿಪ್ರೆಸೆಂಟ್ ಮಾಡ್ತಾರೆ. ಸೊ ಈಗ ಹೆಂಗೆ ಅಂತಂತಂದರೆ ನೀವು ಈ ಎಲ್ಲ ವಿಷಯಗಳಿಂದ ಹೊರಗೆ ಬರೋಕೆ ನೀವು ಟ್ರೈ ಮಾಡಿದ್ರಿ ಅಂದರೆ ನೀವು ಎಲ್ಲ ಕೆಲಸಗಳಲ್ಲಿ ನಿಮ್ಮಲ್ಲಿ ಒಂದು ಸ್ಪೀಡ್ ಪಿಕಪ್ ಆಕತ್ತೆ. ನಿಮಗೆ ಒಂದು ರುಟೀನ್ ಸೆಟ್ ಮಾಡ್ಕೊಡ್ರಿ. ನೀವು ಸ್ಪೀಡ್ ಪಿಕಪ್ ಆಯ್ತು ಅಂತಂದ್ರೆ ಒಂದು ರುಟೀನ್ ಸೆಟ್ ಆಕೈತಿ. ಒಂದು ರುಟೀನ್ ಸೆಟ್ ಆಯ್ತು ಅಂದ್ರೆ ನಮ್ಗೆ ಗೋಲ್ ಸೆಟ್ ಆಕೈತಿ, ಏನು ಮಾಡಬೇಕು ನಮ್ಗೆ ಅಂತಂದು ಹೇಳಿ ಗೊತ್ತಾಕೈತಿ. ನಿಮ್ಮ ಜೀವನದಲ್ಲಿ ಪ್ರೀತಿ ಬರ್ತಾ ಇದೆ. ಓಕೆ, ಜೀವನದಲ್ಲಿ ಪ್ರೀತಿ ಬರ್ತಾ ಇದೆ. ಬರೀ ಪ್ರೀತಿ ಅಂತಂತಂದರೆ ಒಂದು ಹೆಣ್ಣು ಗಂಡಿನ ಪ್ರೀತಿ ಅಂತಂತಲ್ಲ, ಯಾವುದಾದ್ರೂ ಒಂದು ನಾವು ಪ್ರೀತಿಗಾಗಿ ಕೊರಗ್ತಿದ್ರೆ, ಪ್ರೀತಿಯನ್ನು ಬಯಸ್ತಿದ್ರೆ ನಾವು ಅದು ಬರುವಂಥ ಚಾನ್ಸಸ್ ಈಗ. ಓಕೆ, ಇಲ್ಲಿ ನೋಡಿರಿ, 5 ಆಫ್ ಸೋರ್ಸ್ ಇದೆ. 5 ಆಫ್ ಸೋರ್ಸ್ ಇಸ್ ಅ ವೆರಿ ನೆಗೆಟಿವ್ ಎನರ್ಜಿ. ಇದೇನು ತೋರಿಸ್ತೈತೆ ಅಂತ ಹಳೆದನ್ನೆಲ್ಲ, ಇದು ಕ್ರೋಸ್ ಏನು ತೋರಿಸ್ತಾವ ಅಂತಂದ್ರೆ ನಿಮ್ಮ ಪೂರ್ವಜರನ್ನು ತೋರಿಸ್ತಾವೆ ಇವರೆಲ್ಲ, ನಿಮ್ಮ ಆನ್ಸೆಸ್ಟರ್ಸ್ ಇವರೆಲ್ಲ. ನಿಮಗೇನೋ ಅವ್ರು ಏನೋ ಹೇಳಾಕತ್ತಾರೆ, ಇಲ್ಲ ನಿಮಗೇನೋ ಮೆಸೇಜ್ ಕೊಡಾಕತ್ತಾರ ಅವರು. ಬಟ್ ನಿಮಗೆ ಅದ್ರ ಕಡೆ ಲಕ್ಷಣ ಇಲ್ಲ. ನೋಡ್ರಿ, ನೀವು ಈ ಮನುಷ್ಯ ತನ್ನ ಲೋಕದೊಳಗದಾನ, ಇವಿಗೆ ಕ್ರೌ ಏನೋ ಹೇಳಾಕತ್ತ, ಅವಾಗದು ಗೊತ್ತನೇ ಇಲ್ಲ. ಈಗ ನೋಡ್ರಿ, ಇಲ್ಲಿಂದ ಮ್ಯಾಲಿಂದ ಇಲ್ಲಿ ಯೂನಿವರ್ಸ್ದಿಂದ ಈ ಕಾಸ್ಮಿಕ್ ಎನರ್ಜಿ ಒಂದು ಏನೋ ಒಂದು ಮೆಸೇಜ್ ಹೇಳಾಕತ್ತೈತಿ. ಆದರೆ ಇಲ್ಲಿ ಒಂದು ಪರಿಸ್ಥಿತಿ ಹೆಂಗೈತಿ ಅಂತಂದ್ರೆ ಅವ್ನು ತನ್ನ ವಿಚಾರದೊಳಗನ ಮುಳುಗಿಬಿಟ್ಟಾನ. ಅದಕ್ಕೆ ಹೆಂಗಂತಂದ್ರೆ ಒಂಚೂರು ಅವೇರ್ನೆಸ್ ಇರಬೇಕು. ಓಕೆ, ನಿಮ್ಮ ರಿಲೇಷನ್ದೊಳಗೆ ಹಾರ್ಮನಿ ಬರ್ತಾ ಇದೆ, ನಿಮ್ಮ ರಿಲೇಷನ್ಸ್ ಚಲೋ ಆಗಾಕತ್ತವ. ನೀವು ಈಗ ಸದ್ಯ ಅದ್ರ ಮೇಲೆ ಟ್ರೈ ಮಾಡಬೇಕು. ನೋಡಿರಿ, ಇಲ್ಲಿ ಏಸ್ ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತ, ನಿಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ವಿಚಾರಗಳು ಹುಟ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಆ ವಿಚಾರಗಳ ಮೇಲೆ ನೀವು ಕೆಲಸ ಮಾಡೋಕ್ಕೆ ಶುರು ಮಾಡ್ತೀರಿ. ದೇರ್ ಈಸ್ ಅ ನ್ಯೂ ಬಿಗಿನಿಂಗ್. ಆದರೆ ಹೆಂಗೈತಿ ಅಂತಂದ್ರೆ ಬಿಗಿನಿಂಗನ್ನು ಯಾವಾಗಿದ್ರೂ ವೆಲ್ಕಮ್ ಮಾಡುವಂಥದ್ದು, ಚೇಂಜಿಗೆ ರೆಡಿ ಆಗುವಂಥದ್ದು, ಈ ಥರದ ಮಾನಸಿಕ ಪರಿಸ್ಥಿತಿ ನಮ್ಮಲ್ಲಿ ಇರಬೇಕು. ಇಲ್ಲಂತಂದ್ರೆ ಹರ್ ಘಡಿ ನ್ಯೂ ಬಿಗಿನಿಂಗ್ ಆತೆ, ಹರ್ ಘಡಿ ನ್ಯೂ ಬಿಗಿನಿಂಗ್ ಚಲೆ ಜಾತೆ, ಹಮ್ ಉದರ್ ही रहते हैं, उसका कोई मतलब नहीं. ಎಲ್ಲಿವರೆಗೂ ನಾವು ಕೆಲಸ ಮಾಡೋಂಗಿಲ್ಲಲ್ಲ ನಮ್ಮೆಲ್ಲ, ಅಲ್ಲಿವರೆಗೂ ಏನೂ ಆಗಂಗಿಲ್ಲ. ಇಂಥವೆಲ್ಲ ಅಮಾವಾಸ್ಯೆ ಹುಣ್ಣಿಮೆ ಬರ್ತಾವ ಹೋಗ್ತಿರ್ತಾವ. ಅಯ್ಯೋ ಇದೇನು ಅಂಥದ್ದೆಲ್ಲ ಆಗುತ್ತಾ ಅಂತ ಯಾರಾದರೂ ಕೇಳಿದರೆ ನಿಜವಾಗ್ಲೂ ಆಗ್ತೈತೆ ರೀ. ನೋಡಿರಿ, ಸಾಯೋದು ಒಂದೇ ಕ್ಷಣದೊಳಗೆ, ಒಳ್ಳೆಯ ಜೀವನ ಸ್ಟಾರ್ಟ್ ಆಗೋದು ಒಂದೇ ಕ್ಷಣದೊಳಗೆ, ಎಲ್ಲ ಒಂದೇ ಕ್ಷಣದೊಳಗನ. ಅದೇ ಕ್ಷಣ ಇವತ್ತು ಬಂದೈತಿ. ನೀವು ಅದನ್ನು ಪ್ರೊಡಕ್ಟಿವ್ ಮಾಡ್ಕೋಬೇಕಷ್ಟೇ. ಜೀವನನ ಪ್ರೊಡಕ್ಟಿವ್ ಮಾಡ್ಕೊಳ್ಳೋದು, ಕನ್ಸ್ಟ್ರಕ್ಟಿವ್ ಮಾಡ್ಕೊಳ್ಳೋದು, ಅಥವಾ ಅದರೊಳಗೆ ನಾವು ಕ್ರಿಯೇಟಿವ್ ಮಾಡ್ಕೊಳ್ಳೋದು, ಅದೆಲ್ಲ ನಮ್ಮ ಮೇಲೇ ಇರ್ತೈತಿ. ನಾವು ಮೆಸೇಜಸ್ ಬರ್ತಾವ ಹೋಗ್ತಾವ, ನೀವು ಇಂಪ್ಲಿಮೆಂಟ್ ಮಾಡ್ಕೋಬೇಕು ನಿಮ್ಮ ಜೀವನದಲ್ಲಿ. ನೋಡಿರಿ, ಕಾರ್ಡ್ಸ್ ಎಷ್ಟು ಚಂದ ಬಂದಾವೆ. ಇವೆಲ್ಲ ನೆಗೆಟಿವ್ ಕಾರ್ಡ್ಸ್. ಈ ಎಲ್ಲ ನೆಗೆಟಿವ್ ಕಾರ್ಡ್ಸಿಂದ ನಿಮ್ಮ ಪ್ರಯಾಣ ಯಾವ ಕಡೆ ಹೋಗ್ತಾ ಇದೆ ಅಂತಂದ್ರೆ ನೈಟ್ ಆಫ್ ಕಪ್ಸ್. ಇಲ್ಲೇನು ಅಂತಂತಂದ್ರೆ ಅಶ್ವಿನಿ ನಕ್ಷತ್ರ ಝೋಡಿಯಾಕ್ ಬೆಲ್ಟದ ಫಸ್ಟ್ ನಕ್ಷತ್ರ ಅಂದರೆ ಇವತ್ತು ಪ್ರಾರಂಭ. ನೀವು ಇವತ್ತು ಪ್ರಾರಂಭ ಮಾಡಬೇಕು. ಇವತ್ತೇನಾದರೂ ಒಂದು ಒಳ್ಳೇದು ಒಂದು ಸಂಕಲ್ಪ ತಗೋರಿ. ಓಕೆ, ನಾನು ನಾಳೆ ಬೆಳಿಗ್ಗೆಯಿಂದ ಇಷ್ಟು ಗಂಟೆ ಕೇಳ್ತೀನಿ, ಅಥವಾ ನಾನು ದಿವ್ಸಕ್ಕೆ ಇಷ್ಟು ಅಂತ ನಾನು ಜಪ ಮಾಡ್ತೀನಿ. ಇವತ್ತು ಯಾರಾದರೂ ನನಗನ್ಸಿದ ಮಟ್ಟಿಗೆ ಈಗ ನೋಡಿರಿ, ಮೆಟರ್ನಲ್ ಗ್ರ್ಯಾಂಡ್ ಫಾದರ್, ಈ ನಿಮಗೇನಾದರೂ ಗುರುಗಳು ಬೇಕಾಗಿದ್ದರೆ ನೀವು ಇವತ್ತೇ ಮ್ಯಾನಿಫೆಸ್ಟ್ ಮಾಡ್ಬೋದು. ಓಕೆ, ನೀವೇನಾದರೂ ಕೇಳಬೇಕು ಅಂತಂತಂದರೆ ನಿಮ್ಮ ಪೂರ್ವಜರನ್ನ ಇವತ್ತು ಕುಂತು ಕೇಳಬೇಕು, ನಮಗೆ ನೀವು ಹೆಲ್ಪ್ ಮಾಡಿರಿ, ನಮ್ಮ ಜೀವನನ ಮುಂದೆ ತೊಗೊಂಡೋಗಿ ಮಾಡಿರಿ. ಡೆಫಿನೆಟ್ಲಿ ದೇ ವಿಲ್ ಹೆಲ್ಪ್. ಇವತ್ತು ಪೋರ್ಟಲ್ ಓಪನ್ ಆಗಿರ್ತದೆ ಅದು. ಕೇತು ಅಂತಂದರೆ ನಿಮ್ಮ ರೂಟ್ಸ್, तुम्हारे नत उसका दिमाग खराब होगा ना, केतु का तुम्हारा जड़ हिला देगा वो. ನೀವು ಇವತ್ತು ಮನಸ್ಸು ಮಾಡಿದರೆ ನೀವು ಇವತ್ತು ನಿಮ್ಮ ಪೂರ್ವಜರನ್ನು ಮ್ಯಾನಿಫೆಸ್ಟ್ ಮಾಡಿ ಅವ್ರ ಕಡೆಯಿಂದ ನೀವು ಹೆಲ್ಪ್ ಕೇಳ್ಬೋದು. ಡೆವಿಲಿಶ್ ಎನರ್ಜಿ ನಿಮ್ಮನ್ನು ಏನು ಮಾಡ್ತೈತಿ ಅಂತಂದು ಈ ಕಡೆ ಕರ್ಕೊಂಡು ಹೋಗ್ತೈತಿ. ಎಲ್ಲಿ ಅಂತಂದ್ರೆ ನೈಟ್ ಆಫ್ ಸೋರ್ಟ್ಸ್. ಎಲ್ಲ ನೀನು ಭ್ರಾಂತಿಯನ್ನೇ ವಿಚಾರ ಮಾಡ್ತಾ ಇರೋ, ಆಗಲಾರದ ವಿಷಯಗಳನ್ನೆಲ್ಲ ವಿಚಾರ ಮಾಡಿ ಕೊರಗಿ ಹೋಗುವಂಥದ್ದು. ನೋಡ್ರಿ, ಅವರೆಲ್ಲ ಎನ್ಸಿಸ್ಟರ್ಸ್ ಇವತ್ತು ಎಷ್ಟು ಕರೆಕ್ಟ್ ಐತೆ ನೋಡ್ರಿ. ಕೇತು ಅಂತಂತಂದ್ರೆ ಪೂರ್ವಜರು. ಇವತ್ತು ಅವರೆಲ್ಲ ಈ ಈ ಕಾಗೆಗಳದನ ಎಷ್ಟೆಲ್ಲ ಕಾರ್ಡ್ಸ್ ಬಂದಾವೆ ನೋಡ್ರಿ ಇವತ್ತು. ನೋಡಿರಿ, ಇಲ್ಲಿ ಹೆಂಗೈತಿ ಅಂತ ನೋಡ್ರಿ. ಈ ಕಾರ್ಡ್ ನೀವು ನೋಡಿದ್ರೆ ಇದನ್ನು ಹೇಳ್ಬೋದು. ಈ ಕಾರ್ಡ್ ನೋಡ್ರಿ, ಇವೆಲ್ಲ ಕ್ರೌಸ್ ಏನದಾವ, ಇವು ನಿಮ್ಮ ಎನ್ಸಿಸ್ಟರ್ಸ್ ನೋಡ್ರಿ. ಇದಕ್ಕೆಲ್ಲ ಕಟ್ಟೈತಿ. ಇದನ್ನು ನೀವು ದೋಣಿಯೊಳಗೆ ಕುಂತೀರಿ, ನಿಮ್ಮನ್ನು ನೀವು ಕರ್ಕೊಂಡು ಹೊಂಟಾವ ಅಂತಂದ್ರೆ ಆ್ಯಕ್ಚುಲಿ ಅವ್ರು ಒಂದು ದೂರದೊಳಗೆ ಅವ್ರು ಕುಂತು ನಿಮಗೆ ಹೆಲ್ಪ್ ಮಾಡಾಕತ್ತಾರೆ. ಆದರೆ ಹೆಂಗಂತಂದ್ರೆ ನಿಮ್ಗೊಂಚೂರು ಅವೇರ್ನೆಸ್ ಇರಬೇಕು. ಇವತ್ತು ನೀವು ಅವ್ರ ಜೊತೆ ಕನೆಕ್ಟ್ ಆದ್ರಿ ಅಂತ ಇಟ್ಕೋರಿ. ನೀವು ಯಾವುದೇ ವಿಷಯದೊಳಗೆ ಇದ್ರಿ ಅಂತಂತಂದರೆ, ಡಿಸ್ಕ್ರೈಬ್ ಮಾಡಲಾರ್ದಂಥ ವಿಷಯದಲ್ಲಿ ನೀವು ಇದ್ರಿ ಅಂತಂದ್ರೆ ನೀವು ನಿಜವಾಗ್ಲೂ ಹೊರಗೆ ಬರ್ತೀರಿ. ನೋಡ್ರಿ, ಒಂದು ಕ್ಷಣಕ್ಕೆ ದೇವರ ಆಶೀರ್ವಾದ ಕಡಿಮೆ ಬಿದ್ದರೂ ನಿಮ್ಮ ಹಿರಿಯರ ಆಶೀರ್ವಾದ ಅದಕ್ಕಿಂತಲೂ ಜಾಸ್ತಿ.
ಇವತ್ತು ಯಾವತ್ತಿದ್ರೂ ನೆನಪಿಟ್ಕೋರಿ ಇದನ್ನು. ನಮ್ಮ ಹಿರಿಯರಿಲ್ಲ ಅಂತಂತಂದ್ರೆ ನಮ್ಮ ಅಸ್ತಿತ್ವಕ್ಕೆ ಏನೂ ಬೆಲೆನೇ ಇಲ್ಲ. ನಾವು ಇಲ್ಲೇ ಇಲ್ಲ, ನಮ್ಮ ಹಿರಿಯರಿಲ್ಲ ಅಂದ್ರೆ ನಾವು ಇಲ್ಲ. ನಮಗೊಂದು ಹಿಸ್ಟ್ರಿ ಅಂತ ಇರ್ತೈತಿ. ಸಿ ದಿಸ್ ಇಸ್ ಅ ಹಿಸ್ಟ್ರಿ. ಇವ್ರು ನಿಮಗೆ ದಾರಿ ತೋರ್ಸಾಕತ್ತಾರ. ಇವ್ರು ನಿಮಗೆ ದಾರಿ ತೋರ್ಸಾಕತ್ತಾರ ಅಂತಂದ್ರೆ ನೀವು ಹೋಗ್ಬೇಕು. ನೋಡ್ರಿ ಪ್ರಯಾಣ ಹೆಂಗೈತಿ, ನಿಮಗೆ ಗೊತ್ತಾಗವಲ್ತು. ನೋಡ್ರಿ ಡೆವಿಲಿಶ್ ಎನರ್ಜಿ ನಿಮ್ಮನ್ನು ಎನ್ಕರೇಜ್ ಮಾಡಾಕತ್ತೈತಿ. ನೀನು ಇದೇ ಥರ ಮಾಡು, ಇದೇ ಥರ ಮಾಡು. ಯಾಕಂದ್ರೆ ಅದು ತನ್ನ ಬಲೆ ಬೀಸ್ತಿರ್ತದಲ್ಲ. ಇಲ್ಲಿ ನೋಡ್ರಿ, ನೀವು ಇಲ್ಲಿ ಸಲ್ಲದ ವಿಚಾರಗಳನ್ನ ನೀವೆಲ್ಲ ವಿಚಾರ ಮಾಡಾಕತ್ತೀರಿ. ಇಲ್ಲಿ ಅಂತಂದ್ರೆ ಅವ್ರು ನಿಮ್ಮನ್ನು ಕರ್ಕೊಂಡು ಹೊಂಟಾರೆ. ಇಲ್ಲಿ ಅಂತಂತಂದ್ರೆ ನಿಮ್ಮ ಹತ್ರ ಹೊಸ ಬರಾಕತ್ತೈತಿ. ಇಲ್ಲಿ ಏನೋ ಹೊಸ ಅದ ನೋಡ್ರಿ. ಇಲ್ಲಿ ಜೀವನ ಎಷ್ಟು ಚಂದ ಆಗಿದೆ ನೋಡ್ರಿ. ಇದ್ರ ಜೊತೆ ಇದು ಮಗು ಕೊನೆಗೆ ಬಂದು ಇವ್ರಿಗೂ ವಯಸ್ಸಾಗೈತಿ, ಇವ್ರಿಗೂ ವಯಸ್ಸಾಗೈತಿ. ಅಂದ್ರೆ ಒಂದು ಗ್ರೇಸ್ಫುಲ್ ಲೈಫ್ ತೆಗ್ದಿರಿ ನೀವು ಈಗಾಗಲೇ. ಆ ಥರದ ನೀವು ತೆಗಿಬಹುದು ಇನ್ನೂ, ಆದರೆ ನೀವು ಮನಸ್ಸು ಮಾಡಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಅಂತಾರೆ यहाँ से ये सब यहाँ से नेगेटिविटी यहाँ पर ख़त्म हो गया. यहाँ पर ये 2 पॉजिटिव कार्ड्स है. यहाँ से नई एक शुरुआत है. ನೋಡ್ರಿ, ಶುರುವಾತ್ ಹೇ. ಅವ್ರು ನಿಮ್ಮನ್ನು ವೆಲ್ಕಮು ಮಾಡಾಕತ್ತಾರೆ. ಇಲ್ಲಿ ನೋಡ್ರಿ, ಹೂ ಹಿಡ್ಕೊಂಡು ವೆಲ್ಕಮನ್ನು ಮಾಡಾಕತ್ತಾರೆ. ಬರ್ರಿ ಅಂತಂದು ಹೇಳಿ. ತುಮ್ ಅಭಿ ಘೋಡೆ ಪೇ ಸವಾರ್ ಜರೂರ್ ಹೋ ಜಾನಾ ಆಜ್. ಇವತ್ತು ನಿಜವಾಗ್ಲೂ ಒಂದು ಒಳ್ಳೆ ಚಾನ್ಸ್ ಐತೆ. ಎಷ್ಟು ಚಂದ ಹೇಳಾರ ನೋಡ್ರಿ. ಬಿ ಕ್ರಿಯೇಟಿವ್, ಲುಕ್ ಫಾರ್ ವೇಸ್ ಟು ಬಿಲ್ಡ್, ಗ್ರೋ ಆ್ಯಂಡ್ ಮ್ಯಾನಿಫೆಸ್ಟ್. ಅದನ್ನೇ ಹೇಳಿದೆ ನಾನು. ಮ್ಯಾನಿಫೆಸ್ಟ್ ಮಾಡೋಕೆ ಕಲೀರಿ ಇವತ್ತು. ಹೆಂಗಂತಂತಂದ್ರೆ ಒಂದು ಸಣ್ಣ ದೇವ್ರದೊಂದು ಸಂಧಿ ಕೊಟ್ಟಿರ್ತಾನೆ ನಮಗೆ. ಆ ಸಂಧಿಯನ್ನು ಪ್ರಾಪರಂಗೆ ಯೂಸ್ ಮಾಡ್ಕೋಬೇಕು ನಾವು. ಪ್ರಾಬ್ಲಮ್ಸ್ ದಟ್ ಹ್ಯಾವ್ ಹೆಲ್ಡ್ ಯು ಬ್ಯಾಕ್ ಆರ್ ಬೀಯಿಂಗ್ ಕ್ಲಿಯರ್ಡ್. ವಿ ಆರ್ ಮಾನಿಟರಿಂಗ್ ಯು. ಜಸ್ಟ್ ಬ್ಯೂಟಿಫುಲ್. ನೋಡ್ರಿ, ನಾನು ನಿಮಗೆ ಏನು ಹೇಳಿದ್ನಿ. ಸಿ, ಪ್ರಾಬ್ಲಮ್ಸ್ ದಟ್ ಹ್ಯಾವ್ ಹೆಲ್ಡ್ ಯು ಬ್ಯಾಕ್ ಆರ್ ಬೀಯಿಂಗ್ ಕ್ಲಿಯರ್ಡ್. ವಿ ಆರ್ ಮಾನಿಟರಿಂಗ್ ಇಟ್. ಅವ್ರು ನಿಮ್ಮನ್ನು ಮಾನಿಟರ್ ಮಾಡಾಕತ್ತಾರ. ನೀವು ಹ್ಞೂ ಅನ್ಬೇಕಷ್ಟೇ. ಮನಸ್ಸಿದ್ದಲ್ಲಿ ಮಾರ್ಗ. ನೋಡ್ರಿ, ಪೂರ್ವಜರು ಇವತ್ತು ಹೇಳಾಕತ್ತಾರ ನಿಮಗೆ. ಕಂಟಿನ್ಯೂ ಟು ಗ್ರೋ ಬೈ ಸೀಕಿಂಗ್ ನ್ಯೂ ನಾಲೆಜ್. ವಿ ಅಪ್ಲೋಡ್ ಯುವರ್ ಎಫರ್ಟ್ಸ್. ಯಾವತ್ತಿದ್ರೂ ಹೆಂಗಿರ್ತದೆ ಗೊತ್ತಾ, ಪ್ರತಿಯೊಂದು ಮ್ಯಾಲೆ ಅವರು ಸತ್ತು ಹೋದ್ಕೂಳೆ ಆಗಿಂದಾಗ ಹುಟ್ಟಿ ಬರೋಂಗಿಲ್ಲ ನಾವು. ಶರೀರ ಬಿಟ್ಕೊಳ್ಳೇನೆ ನಾವು ಮತ್ತೊಂದು ಹುಟ್ಟಿ ಬರೋಂಗಿಲ್ಲ. ಎಲ್ಲಿವರೆಗೂ ಸಿಕ್ಕಾಪಟ್ಟೆ ಜೀವನದ ಬದಲಾಗಿ ಆಸೆ ಇರೋಂಗಿಲ್ಲೋ, ಅಷ್ಟು ಕ್ರೇವಿಂಗ್ ಇರೋಂಗಿಲ್ಲೋ, ನಾ ಎಲ್ಲ ಝೋಪಡ್ಯಾಗ ಹುಟ್ತೇನೋ, ನಾ ಅರಮನೆಯಾಗ ಹುಟ್ತೇನೋ ಅಂತಂದು ಯಾರಿಗೆ ಮೈ ಮೇಲೆ ಪ್ರಜ್ಞೆ ಇರೋಂಗಿಲ್ಲನೋ ಆ ಥರದವರು ಇಲ್ಲಿ ಸತ್ಕೊಳ್ಳೋ ಆ ಕಡೆ ಹುಟ್ಟಿ ಬಂದಿರ್ತಾರೆ. ಯಾಕಂದ್ರೆ ಅವ್ರಿಗೆ ಚಾಯ್ಸನ್ನೇ ಇರೋಂಗಿಲ್ಲಲ್ಲ. ಅವ್ರಿಗೆ ಏನಿರ್ಬೋದು ಅಂದ್ರೆ ಒಟ್ಟು ಬರಬೇಕಾಗಿರ್ತೈತೆ ನೆಲಕ್ಕೆ. ಅದಕ್ಕೆ ಅವ್ರು ಆ ಥರ ಬರ್ತಿರ್ತಾರೆ. ಆದರೆ ನಿಮಗೆ ಇಲ್ಲಿ ಏನು ಹೇಳಾಕತ್ತಾರ ಗೊತ್ತೈತಿ, ಕೆಲವೊಂದು ಸರ್ತಿ ಈಗ ನಾನೇ ಇರಲಿಲ್ಲ ಅಂತ ತಿಳ್ಕೊರಿ. ಆದರೆ ನನಗೊಂದು ಚಾಯ್ಸ್ ಇತ್ತು. ನನಗೆ ಇಂಥದ ಮನೆ ಬೇಕು, ಇಂಥದ ಅವ್ವ ಬೇಕು, ಇಂಥದ ಅಪ್ಪ ಬೇಕು, ನನಗೆ ಇದೇ ಥರದ ಅಟ್ಮಾಸ್ಫಿಯರ್ ಬೇಕು ಅಂತಂತಾರೆ. ಅಲ್ಲಿ ವೇಟ್ ಮಾಡೋಕೆ ಹೇಳ್ತಾರೆ. ಯು ವೇಟ್ ಫಾರ್ ಇಟ್ ಅಂತ ಹೇಳ್ತಾರೆ ಅವ್ರು. ನಾ ಅಲ್ಲಿ ವೇಟ್ ಮಾಡ್ತಿರ್ತಾನೆ. ಯಾವಾಗ ನನಗೆ ಅದನ್ನು ಪ್ರಾಪರ್ ಟೈಮ್ ಬರ್ತಲ್ಲ ಅವಾಗ ನನ್ನವ್ರು ಕಳಿಸ್ಕೊಡ್ತಾರೆ ಇಲ್ಲಿ. ಅದಕ್ಕೆ ಈಗ ನಮ್ಮ ಪೂರ್ವಜರು ಎಲ್ಲರೂ ಈಗ ಹುಟ್ಟಿ ಬಂದಾರ ಅಂತಂತೀನಿ ಇರೋಂಗಿಲ್ಲ. ಅಲ್ಲಿ ಮ್ಯಾಲೆ ಕುಂತ್ಕೊಂಡವ್ರು ಅವ್ರು ಕಂಟಿನ್ಯೂಸ್ ನಮ್ಮ ಕಾಂಟ್ಯಾಕ್ಟ್ನಾಗಿರ್ತಾರೆ. ಆದ್ರೆ ನಮ್ಗೆ ಅವೇರ್ನೆಸ್ ಇರೋಂಗಿಲ್ಲ ಅಂತಂದು ಹೇಳಿ ನಮ್ಗೆ ಗೊತ್ತಾಗಂಗಿಲ್ಲ. ಅದಕ್ಕೆ ನೋಡ್ರಿ ಅವ್ರು ಏನು ಹೇಳ್ತಾರೆ, ಕಂಟಿನ್ಯೂ ಟು ಗ್ರೋ ಬೈ ಸೀಕಿಂಗ್ ನ್ಯೂ ನಾಲೆಜ್. ಹೊಸದಾಗಿ ಇಲ್ಲಿ ನೋಡ್ರಿ, ಅದನ್ನೇ ತೋರ್ಸಾಕತ್ತೆ. ಇದನ್ನೇನು ಹೇಳತ್ತೈತೆ, ನೀವು ಏನು ಹೊಸದಾಗಿ ನೀವೇನು ನಾಲೆಜ್ ಅಂತಂತಾರೆ ಬರೀ ಓದು ಬರಹದ ನಾಲೆಜ್ ಅಂತ ಅಷ್ಟೇ ಅಲ್ಲ. ಸಂಬಂಧಗಳನ್ನು ಹೆಂಗೆ ನಾವು ಒಳ್ಳೆ ರೀತಿ ಹಿಂಗೆ ಕುದುರಿಸ್ಕೋಬೇಕಂತ ಅನ್ನೋದನ್ನು ಅದು ಒಂಥರದ ನಾಲೆಜನೇ. ನೀವು ಏನೇ ಆ ಥರ ಇತ್ತಂತಂತಂದ್ರು ಆ ಥರದ ನಾಲೆಜ್ದೊಳಗೆ ನೀವು ಅದನ್ನು ವಿಚಾರ ಮಾಡ್ತಾ ಇದ್ದರೆ, ನೀವು ಅದಕ್ಕೆ ಏನಾದರೂ ನೀವು ಹುಡುಕಾಡ್ತಾ ಇದ್ದರೆ ನಾವು ನಿಜವಾಗ್ಲೂ ಚಪ್ಪಾಳೆ ತಟ್ತೇವೆ ಅಂತಂದ್ರೆ ಅರ್ಥ. ನಿಮ್ಮ ಎಫರ್ಟ್ಸನ್ನು ನಿಮ್ಮ ಹಿರಿಯರ ಮೇಲೆ ಕುಂತು ನೋಡ್ತಿರ್ತಾರೆ ಅವ್ರು. ಅದನ್ನು ಯಾರಿಗೆ ನೋಡ್ರಿ ತಮ್ಮ ಲೀನಿಯೇಜ್ ವೃದ್ಧಿ ಆಗಲಿ, ಅದು ಒಳ್ಳೆ ಮಟ್ಟಕ್ಕೆ ಹೋಗಲಿ, ನನ್ನ ಹೆಸರು ವಾಸಿ ಆಗಲಿ, ಅವ್ರ ಮುತ್ತಜ್ಜಾರಿ ಅವ್ರ ತಾತಾರಿ ಅಂತಂದು ಹಿಂಗೆ ಅನ್ಬೇಕು ಅನ್ಬಾರ್ದು ಅಂತ ಯಾರಿಗೇನು ಬೇಜಾರಾಗ್ತತನೂ ಇಲ್ಲ. ಎಲ್ಲರಿಗೂ ಹಂಗೆ ಅನ್ನಿಸ್ತಿರ್ತೈತಿ. ನಿಮ್ಮ ಹಿರಿಯರು ಅಲ್ಲಿ ಮ್ಯಾಲೆ ಇದ್ದೇ ಇರ್ತಾರೆ. ಅವ್ರು ಸತತ ನಿಮ್ಮನ್ನು ವಾಚ್ ಮಾಡ್ತಿರ್ತಾರೆ. ಇನ್ನು ಅದ್ರ ಮೇಲೆ ಕೆಲಸ ನಾವು ಹೆಂಗೆ ಮಾಡಬೇಕು ಅನ್ನೋದೇನು ನಮಗೆ ಬಿಟ್ಟು ವಿಷಯ. ಅದಕ್ಕೆ ದಯಮಾಡಿ ಇವತ್ತು ದೇವರು ನಿಮಗೆ ಕೊಟ್ಟಂಥ ಈ ಸಂಧಿಯನ್ನು ಅವಕಾಶವನ್ನು ಇವತ್ತು ಉಪಯೋಗ ಮಾಡಿಕೊಡ್ರಿ ನೀವು. ನೋಡ್ರಿ, ದೇವರು ನಿಮಗೆ ಅವಕಾಶವನ್ನು ಒದಗಿಸಿ ಕೊಡಬಲ್ಲ. ನಿಮ್ಮನ್ನು ಎತ್ತಿ ಹೋಗಿ ಅಲ್ಲಿ ಕುಂಡ್ರಿಸೋದಿಲ್ಲ. ಯಾವ ದೇವರು ಕೆಲಸ ಮಾಡೋಂಗಿಲ್ಲ, ಯಾವ ಗುರುನೂ ಕೆಲಸ ಮಾಡೋಂಗಿಲ್ಲ. ಅದನ್ನು ಈಗ ನೋಡ್ರಿ, ಯಾರೋ ಬರೀ ಗಿಡ ಹತ್ತಾಕತ್ತಾರ ಅಂತ ತಿಳ್ಕೊರಿ. ಗಿಡ ಹತ್ತವ್ರದ್ದು ನೀವು ಸೀಟ್ ಎಲ್ಲಿ ತನಕ ದೂಗಿಸ್ಬೋದು, ಎಲ್ಲಿ ತನಕ ನಿಮ್ಮ ಕೈ ಸಿಗ್ತದೆ ಅಲ್ಲಿ ತನಕ. ಆಮೇಲೆ ಹತ್ತೋದವ್ರದನ್ನೇ ಕೆಲಸೋದಿಲ್ಲ. ಇದು ಸೇಮ್ ಹಂಗೆ.
ಅದಕ್ಕೆ ಹೇಳ್ತಾರೆ ಸಂಧಿ ಇದ್ದಾಗನ ತೂರ್ಕೊಂಡವ, ಗಾಳಿ ಬಿಟ್ಟಾಗ ತೂರ್ಕೊಂಡವನ ಶಾಣೆ ಅಂತ. ಸೊ ನೋಡಿರಿ, ನಿಮ್ಗೆ ಏನು ಹೇಳಕತ್ತಾರೆ, ಇನ್ ಕೇಸ್ ನೀವು ಎಲ್ಲಾದರೂ ರಿಲೇಷನ್ಸ್ದೊಳಗೆ ಸಿಕ್ ಹಾಕ್ಕೊಂಡಿದ್ರಿ ಮಾಡಿದ್ರಿ. ಓಕೆ, ಮೂವಿಂಗ್ ಆನ್. ಓಕೆ, ಬೆಟರ್ ಟೈಮ್ಸ್ ಆರ್ ಅಹೆಡ್. ಇಟ್ ಮೇ ಬಿ ದ ಟೈಮ್ ಟು ಡಿಟ್ಯಾಚ್ ಫ್ರಮ್ ಅ ಸಿಚುವೇಶನ್ ದಟ್ ಈಸ್ ನೋ ಲಾಂಗರ್ ಸರ್ವಿಂಗ್ ಯು ಆ್ಯಸ್ ದ ಫೇಸ್ ಆಫ್ ಯುವರ್ ಲೈಫ್ ಈಸ್ ಎಂಡಿಂಗ್. ಅನದರ್ ಬೆಟರ್ ಫೇಸ್ ಈಸ್ ಬಿಗಿನಿಂಗ್. ಎಸ್, ದೆರ್ ಈಸ್ ಅ ಬ್ಯೂಟಿಫುಲ್ ನ್ಯೂ ಬಿಗಿನಿಂಗ್. ಓಕೆ, ಇಲ್ಲಿ ನಾವೆಲ್ಲರೂ ನಮ್ಮ ಮೇಲೆ ಕೆಲಸ ಮಾಡೋಕ್ಕೆ ಬಂದೇವಿ. ನಾವು ಮತ್ತೊಬ್ಬರ ಜೊತೆಗೆ ನಮ್ಮನ್ನು ನಾವು ಏನಂತದ್ದು, ಕಿಸಿ ದೂಸರೆ ಕೊ ಚಿಪಕ್ನೆ ಕೆ ಲಿಯೆ ನೈ ಆಯೇ ಇದ್ದಾರೆ. ನಾವು ನಮ್ಮ ಮೇಲೆ ಕೆಲಸ ಮಾಡೋಕ್ಕಂತಂದು ಹೇಳಿ ಬಂದೇವೆ. ಎಷ್ಟೋ ನಮ್ಮ ಪೂರ್ವ ಜನ್ಮದ ಕರ್ಮಗಳು ನಮ್ಮನ್ನು ಇಲ್ಲೇ ಹಿಡ್ಕೊಂಡು ಇಲ್ಲಿ ವಾಪಸ್ ತೊಗೊಂಬಂದಿರ್ತಾವೆ. ಯಾಕಂದ್ರೆ ನಾವು ಆ ವಿಷಯದೊಳಗೆ ನಾವು ಲೆಸನ್ ಕಲ್ತಿರೋದಿಲ್ಲ. ಅದಕ್ಕೆ ನಿಸರ್ಗ ಏನು ಮಾಡ್ತೈತಂದ್ರೆ ಈ ಥರದ ವಿಷಯಗಳನ್ನು ನಮ್ಮ ಮುಂದೆ ತಂದಿಟ್ಟು ನಮಗೆ ಸರ್ವ್ ಮಾಡಿ ಮತ್ತೆ ನಮ್ಗೆ ಹೇಳ್ತಿರ್ತೈತೆ, ನೀ ಕಲ್ಕೋ ಅಂತಂದು ಹೇಳಿ. ನಾವು ಕಲ್ಕೋಲಿಲ್ಲ ಅಂತಂದ್ರೆ ಮತ್ತೆ ಸೈಕಲ್ ರಿಪೀಟ್ ಆಕೈತೆ. ಅದಕ್ಕೆ ಒನ್ಸ್ ಫಾರ್ ಆಲ್ ಧೈರ್ಯ ಮಾಡಿ ಸೈಕಲಿಂದ ಹೊರಗೆ ಬರ್ರಿ ನೀವು. Trust universal wisdom. There is more to this situation than meets the eye. Set aside a need to know and to control the outcome. You may be surprised by what happens. ನೋಡ್ರಿ, ನಾನು ಏನು ಹೇಳ್ತಾ ಇದ್ದೀನಿ ಆಗಳಿಂದ, ಈ ಏನಂತಾರೆ, ಈ ಇರುವಂಥ ಸಿಚುವೇಶನ್ ಮೇಲೆ ಕಮಾಂಡ್ ತೊಗೊಳ್ಳೋದು ನಮ್ಮ ಕೆಲಸ. ನೀವು ಅದನ್ನು ತೊಗೊಂಡ್ರಿ ಅಂತಂತಂದ್ರೆ ನೇಚರ್ ಯಾವಾಗಿದ್ರೂ ನಿಮ್ಗೊಂದು ಸರ್ಪ್ರೈಸಿಂಗ್ ಗಿಫ್ಟ್ ಇಟ್ಟಿರ್ತೈತಲ್ಲೇ. ನಾವು ಹಿಂದಿನ ಹಿಡ್ಕೊಂಡು ಕುಂತಿರ್ತೀವಿ, ಅದಿರಲಿಲ್ಲ ಅಂತಂದ್ರೆ ನಮ್ಮ ಜೀವನನೇ ಇಲ್ಲ ಅಂತ. ನೈ ಐಸಾ ಬಿಲ್ಕುಲ್ ನೈ. ಎಷ್ಟು ಆಕತ್ತೆ ಅಷ್ಟು ಹೊರಗೆ ಬರಕ್ಕೆ ನೋಡ್ರಿ. ಕಮ್ಯುನಿಕೇಟ್. ಓಕೆ, ಕ್ರಿಯೇಟ್ ಸ್ಪೇಸ್ ಫಾರ್ ಡೈಲಾಗ್. ಯು ಆರ್ ಬೀಯಿಂಗ್ ಕಾಲ್ ಟು ಐದರ್ ಫೆಸಿಲಿಟೇಟ್ ಹೀಲಿಂಗ್ ಆರ್ ಟು ಹೀಲ್ ಕಮ್ಯುನಿಕೇಷನ್ ವಿತ್ ಅದರ್ಸ್. ರೀಚ್ ಔಟ್ ಆ್ಯಂಡ್ ಕ್ಲಿಯರ್ ದ ಏರ್ ಟು ಲಿಸನ್ ಆ್ಯಂಡ್ ಟು ಸ್ಪೀಕ್ ಯುವರ್ ಟ್ರೂತ್. ನೋಡ್ರಿ, ಇವತ್ತು ನೀವು ಕಮ್ಯುನಿಕೇಟ್ ಮಾಡಿರಿ. ನಾನು ಅದೇ ಹೇಳಿದೆ, ಇವತ್ತು ಕಾರ್ಡ್ ಕಟ್ಟಿಂಗ್ ಮಾಡ್ಕೊರಿ. ಇವತ್ತು ನಿಮ್ಮ ಎನ್ಸೆಸ್ಟರ್ಸ್ ಜೊತೆ ಕಮ್ಯುನಿಕೇಟ್ ಮಾಡಿರಿ. ನೀವು ಅಜ್ಜ ಯಾರಾದರೂ ಹೋದವ್ರು ನಿಮ್ಗೆ ಯಾರಾದರೂ ಒಬ್ರು ಇರ್ಬೋದಲ್ಲ, ಅವರೇ ನಮ್ಮ ಏಂಜಲ್ಸ್ ರೀ. ಆ್ಯಕ್ಚುಲಿ ಅವರೇ ನಮ್ಮ ಏಂಜಲ್ಸ್. ಅವ್ರ ಮ್ಯಾಲೆ ಕುಂತ್ಕೊಂಡು ಅದನ್ನು ಕೇಳ್ತಿರ್ತಾರೆ. ನೀವು ಇಲ್ಲಿ ಮಾತಾಡಿದ್ರಿ ಅಂತಂದ್ರೆ ನಿಜವಾಗ್ಲೂ ಕಮ್ಯುನಿಕೇಟ್ ಮಾಡ್ತಾರೆ ಅವ್ರು. ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ದೇವರೊಂದು ಒಳ್ಳೆ ಸಂಧಿ ಕೊಟ್ಟಿದ್ದಾನೆ, ಇದನ್ನು ಉಪಯೋಗ ಮಾಡ್ಕೋತೀರಿ ಅಂತಂತ ಅಂದ್ಕೊಂಡಿದ್ದೀನಿ. ನನಗೆ ಎಷ್ಟು ತಿಳಿತದನೋ ದೇವ್ರು ನನಗಿರೋ ಕೊಟ್ಟಿರೋವಂಥ ಜ್ಞಾನ ಉಪಯೋಗ ಮಾಡಿ ನಾನು ಇಷ್ಟು ಹೇಳಿದ್ದೀನಿ. ನೌ ಇಟ್ ಈಸ್ ಲೆಫ್ಟ್ ಟು ಯು. ಥ್ಯಾಂಕ್ ಯು. ಬೈ ಬಾಯ್.